ರಾಜು, ಏನೋ ಇಂಜಿನಿಯರ್ನ ಅಷ್ಟ್ರನ್ನ ಯಾಕೆ ತೆಗಿಯಕತ್ತಾರಂತಲ್ಲ ಯಪ್ಪ. ಹಂಗೇನಿಲ್ಲವಾ, ಎ ಐ ಬಂದದಲ್ಲ ಈಗ ಒಂದು ಸ್ವಲ್ಪ ಪ್ರಾಬ್ಲಮ್ ಆಗ್ಲಿಕತ್ತದಷ್ಟೇ. ಹೌದು ನೋಡು ರಾಜು, ಈ ಎ ಐ ಅನ್ನೋದೊಂದು ಭಾಳ ಎದ್ದು ಬಿಟ್ಟದಪ್ಪ ಈಗ. ಎಲ್ಲಿ ನೋಡೋ ಅದ್ರದ್ದೇ, ಯಾವ ಥರ ಮೊಬೈಲ್ ಓಪನ್ ಮಾಡು ವಿಡಿಯೋ ಅದ್ರದ್ದೇ ಒಟ್ಟ ಭಾರಿ ಹವಾ ಆಗ್ಯದ ಬಿಡು. ಅಲ್ಲ, ಎಲ್ಲ ಮಷೀನಿಂದ ಮಾಡೋದಿತ್ತಂದ್ರೆ ಮನುಷ್ಯರಿಗೇನು ಕೆಲಸ ಅಂತ. ನಾನು ಅದೇ ಅಂತೀನಿ. ಕಸ ಬಳಿದು ಬಂತು, ಬಾಂಡೆ ತೊಳೆದು ಬಂತು ಮಷೀನು, ಮನೆ ಕೆಲಸ ಮಾಡೋನು ರೋಬೋಟ್ ಅಂತ ಅದನ್ನು ಬಂತು. ಈಗ ಎ ಐ ಮಷೀನಿಂದನೇ ಕೆಲಸ ಮಾಡಿಸಿದ್ರಂದ್ರೆ ಏನು ಮಾಡ್ಬೇಕು? ಮನುಷ್ಯರಿಗೆ ಏನು ಕೆಲಸನೇ ಇರಲಿಲ್ಲ, ಹೆಂಗೆ ಬದುಕೋದಂತ. ನಮ್ಮೊಂಥರ ಚಲೋ ನೋಡ್ರಿ. ಅದಕ್ಕೆ ಹೊಲನೇ ಲಾಸ್ಟಿಗೆ ಅಂತಾರಲ್ಲ, ಹಳ್ಳಿಗೆ ಹೋಗಿ ರೈತರಾಗದ ಚಲೋ ನೋಡು. ಈಗ ಗೊತ್ತಾಯ್ತು ನಾವು ಡುಮ್ಮವ ಏನರ ಬರೋಣನೆ ಒಂದು 2 ಎಕರೆ ಹೊಲ ಮಾರಿಬಿಡಮೇನ್ರಿ, ಸಿಟಿಯಾಗ ಮನೆ ತೊಗೊಳಮೇನ್ರಿ ಅಂತಿದ್ದೆಲ್ಲ. ಅದಕ್ಕೆ ಹೊಲ ತೆಗಿಲಾರ ಇದ್ದೀನಿ ಅಂತ ಗೊತ್ತಾಯ್ತಿಲ್ಲ ಈಗಾರ. ಗೊತ್ತಾಯ್ತು ಹೇಳ್ರಿ. ನಾನು ಎಲ್ಲ ಮಾರ ಬಂದಿದ್ದಿಲ್ಲ, ಸುಮ್ಮನೆ ಸ್ವಲ್ಪ ಅನಿವಾರ್ಯ ಇದ್ದಾಗ ಮಾರ ಬಂದಿದ್ದೆ ಅಷ್ಟೇ. ನೀ ಏನು ತಲೆ ಕೆಡ್ಸ್ಕೊಬಿಡಪ್ಪ ರಾಜು, ಹೋದ್ರೂ ನಮ್ದೇನು ಏನು ಕಡಿಮೆ ಆಗಿಲ್ಲ. ಇಲ್ಲೇ ಹೊಲ್ದಾಗ ಕೆಲಸ ಮಾಡಿಸ್ಕೊಂಡಿದ್ರೆ ಆರಾಮ್ ಬರ್ತದೆ ನಿನಗೆ. ಹಾಂಪ್ಪ, ನಾನು ಲಾಸ್ಟಿಗೆ ಹಂಗೆ ಅನ್ಕೊಂಡ್ಬಿಟ್ಟೀನಿ, ಇಲ್ಲೇ ಬಂದಿದ್ರೆ ಆಯ್ತು ಅಂತೇಳಿ. ಅದಾಯ್ತು, ಈಗ ಮತ್ತೆ ಹಳ್ಳಿಯಾಗ ಹೊಲ ತೊಗೊಳೋದು ಎದ್ದದಪ್ಪ ಈಗ ಎಲ್ಲ ಕಡೆ. ಈಗೇನು ಸಿಟಿಯಾಗ ಹುಡುಗರು ಇದ್ದಾರಲ್ಲ, ನಮ್ಮ ಫ್ರೆಂಡ್ಸನ್ನ ಎಷ್ಟು ಮಂದಿ ತೊಗೊಂಡಾರ ನೋಡಿ ಈಗ ಹೊಲ. ಲಾಸ್ಟಿಗೆ ಬೇಕಾಗ್ತದೆ ಅಂತೇಳಿ ಅಲ್ಲಿ ಕ್ರೆಡಿಟ್ ಕಾರ್ಡ್ನಾಗ ಉಜ್ಜೋದು, ಇಲ್ಲಿ ಹೊಲ ತೊಗೊಳೋದು ಹಂಗೆ ಮಾಡ್ಲಿಕತ್ತಾರೆ. ಅದೇಪ್ಪ ಹೇಳ್ತಾರಲ್ಲ, ಕೆಟ್ಟ ಮೇಲೆ ಬುದ್ಧಿ ಬಂತು ಅಂತೇಳಿ, ಪೂರ್ತಿ ಕೆಟ್ಟಿಂದ ಬುದ್ಧಿ ಬರೋದು ಮನುಷ್ಯರಿಗೆ. ಹಾಗಿದ್ರೆ ನಂದೇ ಬೆಸ್ಟ್ ರಾಜು. ನಿನ್ನ ಮದುವೆಯಾಗಿ ಬಂದಿದ್ದಕ್ಕೂ ಸಾರ್ಥಕ ಆಯ್ತಪ್ಪ. ಹೊಲ ಇದೆ, ಮನೆ ಇದೆ, ನಿನ್ನ ಕೆಲಸ ಹೋದ್ರೂ ನನಗೆ ಏನು ಚಿಂತೆ ಇಲ್ಲ ಬಿಡು. ಅದಕ್ಕೆ ನೀನು ಪ್ಲ್ಯಾನ್ ಮಾಡಿ ನನ್ನ ಮದುವೆ ಆಗಿದ್ದು ಮತ್ತೆ. ಹಾಗೇನಿಲ್ಲಪ್ಪ, ನಿನ್ಗೆ ಹೊಲ ಇದೆ ಅಂತಾನೂ ನಂಗೆ ಗೊತ್ತಿರಲಿಲ್ಲ ಲವ್ ಮಾಡಬೇಕಾದ್ರೆ. ಹೋಗ್ಲಿ ಬಿಡ್ರಿ, ಈಗ ಅದ್ರ ಸಂಬಂಧ ಜಗಳ ತಕ್ಕೋತ ಕೂಡ್ಬಾರ್ರಿ. ಅಂತಂಗ ಅಮ್ಮ ಎಲ್ಲರೂ ಯಾತ್ರೆಗೆ ಹೊಂಟಾರಂತಲ್ಲ, ನೀವು ಹೋಗಿ ಬರ್ರಿ ಈ ಸಲ. ನಾನು ಅನ್ಕೊಂಡಿದ್ನಪ್ಪ ಹೋಗ್ಬೇಕಂತ, ಆದ್ರೆ ಕಾಲೊಂದು ಹಿಡಿತಾವಲ್ಲ, ಏನು ಮಾಡಲಿ ನಂಗೆ ಆಗ್ಯದ. ಇವ್ರು ನಿಮ್ಮ ಪಪ್ಪ ಬೇಡನೇ ಅಂತಾರೆ ಬರೀ. ಯಾಕಪ್ಪ ಹಂಗ್ಯಾಕೆ ಮಾಡ್ತೀರಿ, ಹೋಗಿ ಬರ್ರಿ. ಹಂಗಲ್ಲೋಪ, ಈ ಡುಮ್ಮವನ್ನೆಲ್ಲಿ ಜಕ್ಕೊಂಡು ಹೋಗ್ಲಿ ಮಾರಾಯ. ಇಷ್ಟಿಷ್ಟು ಓದ್ಗನೆ ಅಲ್ಲಿ ನುಯಿಸ್ತಾ ಇಲ್ಲಿ ನುಯಿಸ್ತಾ, ಕಾಲು ಹಿಡಿತು ಕೈ ಹಿಡಿತು ಅಂತ ಗುಳ್ಯಾಡಕಿ ನಮಗರೇ ಹಂಗೆ ಬಗೆರಂಗಿಲ್ಲ. ಅಲ್ಲಿ ಬಡ ಬಡ ಕರ್ಕೊಂಡು ಹೋಗ್ತಾರ ರಾಜು. ಈಕಿ ಡುಮ್ಮವ್ ಗುಳ್ಳವನ ಗತಿ ಹಿಂಗೆ ಕುಂಟ್ಕೋತ ಬರೋಷ್ಟಿಗೆ ಮುಗೀತು. ಎಷ್ಟು ಅಸಹ್ಯ ಮಾಡ್ತಾರೆ ನೋಡು. ಹಂಗೇನಿಲ್ಲ, ಕರ್ಕೊಂಡು ಹೋಗಿರ್ತಾರಂದ್ರೆ ಚಂದಾಗಿ ಕರ್ಕೊಂಡೇ ಬರ್ತಾರೆ ಅವರು. ಬರ್ತಾರ ನಿಂದ್ರಂಗಿಲ್ಲನು, ನಿಮಗೆ ಇಷ್ಟ ಇಲ್ಲ ಅಂತ ಹೇಳಿ ಕರ್ಕೊಂಡು ಹೋಗೋದು. ಯಾಕೆ ಮಾವ ಹಿಂಗೆ ಆಡ್ತೀರಾ? ನೋಡಿ, ಅತ್ತೆಗೆ ಎಷ್ಟೊಂದು ಇಷ್ಟ ಇದೆ ನಿಮ್ಮ ಜೊತೆ ಹೋಗೋಕೆ ಅಂತ. ಇಷ್ಟ ಇರ್ತದವ, ಇರ್ಲಾರ್ದ ಏನು ಮಾಡ್ತದ, ನಮಗೆ ಕಷ್ಟ ಆಗ್ತದಲ್ಲ ಆಕಿನ ಕರ್ಕೊಂಡು ಹೋದ್ರೆ. ರಾಜು, ಅತ್ತೆ ಮಾವನ ಕಾಶಿ ಯಾತ್ರೆಗೆ ಕಳಿಸಿ ನಾವಿಬ್ರು ಗೋವಾ ಟ್ರಿಪ್ಗೆ ಹೋಗೋಣ. ಫುಲ್ ಎಂಜಾಯಿಂದ. ಎಷ್ಟೊಂದು ದಿನ ಆಯ್ತು. ಆಹಾ, ನೆನೆಸ್ಕೊತಿದ್ರೆ. ಕಮಾನು ಡಾರ್ಲಿಂಗ್, ಅಯ್ಯೋ ಅಯ್ಯೋ. ಸಿಡೌನು ಡಾರ್ಲಿಂಗ್, ಅಯ್ಯೋ ಅಯ್ಯೋ. ಇನ್ನೇನು ಕೆಲಸ ನಂಗೂ ನಿಂಗು, ಸಿಂಗು ಸಾಂಗು ಸಿಂಗು, ಡೈಲಿ ಡಿಂಗು ಡಾಂಗು ಡಿಂಗು. ಕಮಿಂಗು ಡಾರ್ಲಿಂಗ್, ಅಯ್ಯೋ ಅಯ್ಯೋ. ಸಿಟ್ಟಿಂಗು ಡಾರ್ಲಿಂಗ್, ಅಯ್ಯೋ ಅಯ್ಯೋ. ಇನ್ನೇನು ಕೆಲಸ ನಂಗೂ ನಿಂಗು, ಸಿಂಗು ಸಾಂಗು ಸಿಂಗು, ಡೈಲಿ ಡಿಂಗು ಡಾಂಗು ಡಿಂಗು. ಮನೆಯಲ್ಲಿ ಮಾತ್ರ ಹಸ್ಬೆಂಡು, ಹೊರಗಡೆ ಕ್ಲೋಜ್ ಫ್ರೆಂಡು, ಸ್ಟಾರ್ಟ್ ಲವ್ವಿಂಗು, ಮನ ಬಂದ ಕಡೆ ಸ್ಲೀಪಿಂಗು. ಪ್ರತಿದಿನ ಬೇಡ ಫ್ರೀಡಮ್ಮು, ವೀಕ್ಲಿ ಒನ್ಸು ಜುಮ್ ಜುಮ್ಮು, ಸೈಟ್ ಸೀಯಿಂಗು, ಆ ನೈಟೇ ಲವ್ವಿಂಗು. ಸೇವಿಸು ಗಾಳಿ ಫ್ರೆಶು, ಈ ದಿನ ನಿನಗಿದು ಖುಷು, ಖುಷಿಗೆ ಪ್ಲಸ್ಸೇ ಕಿಸ್ಸು, ಏನೇ ಕೇಳು ಎಸ್ಸು. ಕೋಟಿ ಕಿಸ್ಸು ಪ್ಲಸ್ಸಿಗೆ ಪ್ಲಸ್ಸು, ಕುಕ್ಕುರುಕೋ ಕುಕ್ಕುರುಕೋ. ಕಮಾನು ಡಾರ್ಲಿಂಗ್, ಅಯ್ಯೋ ಅಯ್ಯೋ. ಸಿಡೌನು ಡಾರ್ಲಿಂಗ್, ಅಯ್ಯೋ ಅಯ್ಯೋ. ಇನ್ನೇನು ಕೆಲಸ ನಂಗೂ ನಿಂಗು, ಸಿಂಗು ಸಾಂಗು ಸಿಂಗು, ಡೈಲಿ ಡಿಂಗು ಡಾಂಗು ಡಿಂಗು. ಯಾಕಪ್ರಿ ಹಂಗೆ ಕೂತಿದ್ದೀನಿ? ಅಲ್ಲ, ನಮ್ಮನ್ನ ಕಾಶಿ ಯಾತ್ರೆ ಕಳಿಸ್ತೀನಿ ಅಂತೇಳಿ ನೀ ಏನೋ ಬೇರೆ ಕನಸ ಕಾಣಕತ್ತಿದೆ ಏನು? ಹಂಗೇನಿಲ್ಲ ಅತ್ತೆ. ರಾಜು, ನಿಜವಾಗ್ಲೂ ಕನಸು ಕಂಡೆ ನಾನು. ಹೋಗಿ ಬರೋಣ ರಾಜು, ಎಷ್ಟು ದಿನ ಆಯಿತು. ಕನಸಿನ ಲೋಕಕ್ಕೆ ಹೋಗ್ಬಿಟ್ಟೆ ನೀ ಹೆಂಗೆ? ಮೊದಲ ಹುಡುಗನ ನೋಡ್ಕೋ ಚಂದಾಗಿ, ಅದನ್ನು ಜಕ್ಕೊಂಡು ಏನೋ ಅಂತಾರಲ್ಲ, ನಾವು ಅಪ್ಪ ಅಂದಾಗ ನಾನು ಅನ್ಬೇಕಾಗ್ತದ. ಆ ಹುಡುಗ ಕಿರಿಕಿರಿ ಅಲ್ಲೆಲ್ಲಿ ಹೋಗೋದು ಮಾರ, ಎಲ್ಲಿ ಬೇಡ, ಸುಮ್ಮನೆಗಿರೋದು. ಯಾಕೆ ಹಿಂಗೆ ಆಡ್ತಿರೋ ನೀವು? ಮದುವೆ ಆದಮೇಲೆ ಈ ಗಂಡಸರೇ ಎಷ್ಟು. ಏನಪ್ರಿ, ಏನ ಗುಜು ಗುಜು ಪಿಸು ಪಿಸು ನಡೆಸಿರಲ್ಲ, ಯಾಕೆ? ಏನಿಲ್ಲ ಅತ್ತೆ, ನಿಮ್ಮನ್ನ ಕಾಶಿ ಯಾತ್ರೆ ಕಳಿಸ್ಬಿಟ್ಟು ನಾವು ಎಲ್ಲಾದರೂ ಒನ್ ಡೇ ಟ್ರಿಪ್ ಹೋಗಿ ಬರೋಣ ರಾಜು ಅಂದರೆ, ಬೇಡ ಪಾಪನ ಕರ್ಕೊಂಡು ಎಲ್ಲಿ ಹೋಗೋದು, ಹಾಗೆ ಹಿಂಗೆ ಹೇಳ್ತಾರೆ. ಅಯ್ಯ, ಹೋಗಿ ಬರ್ರಿ ರಾಜು, ನಾವು ಹೋಗ್ಬೇಕಂತೇನಿಲ್ಲ. ನಾವು ಹೋಗ್ಲಿಲ್ಲ ಅಂದ್ರೆ ನೀವು ಇಬ್ಬರೇ ಹೋಗಿ ಬರ್ರಿ ಒಂದು ಕಡೆ. ಪಾಪ ಯಾಕೆ ಎಲ್ಲಿ ಹೋಗಂಗಿಲ್ಲ.
ಅಲ್ಲವ್ವ ಇವ ಸಣ್ಣವಿದ್ದಾನೀಗ ಅವ ಅಳೋದು ಮಾಡೋದು ನಮಗೆ ನೋಡೋದು ಆಗ್ಲವ ಅಲ್ಲಿ ಎಲ್ಲಿ ಕರ್ಕೊಂಡು ಹೋಗೋದು ಗದ್ಲ ಕಡೆ. ಹಂಗಂದ್ರೆ ಹಂಗಪ್ಪ ಮತ್ತೆ ಮಕ್ಕಳಾಗಿನ ಗದ್ಲು ಇರೋದ ಹಂಗಂತ ಬಿಟ್ಟೇನು? ಇಲ್ಲಾತಿ ಈ ಗಂಡಸರೇ ಇಷ್ಟು ಮದುವೆ ಆಗೋವರೆಗೂ ಮಾತ್ರ ಪ್ರೀತಿ ಮಾಡೋದು, ಅಲ್ಲಿ ಕರ್ಕೊಂಡು ಹೋಗೋದು ಇಲ್ಲಿ ಕರ್ಕೊಂಡು ಹೋಗೋದು ಮಾಡ್ತಾರೆ. ಮದುವೆ ಆದಮೇಲೆ ಅವ್ರ ಆಸೆ ಆಕಾಂಕ್ಷೆಗಳನ್ನೇ ಮರ್ತು ಬಿಡ್ತಾರೇನೋಪ್ಪ. ನಾವು ನೋಡಿ ಹೆಣ್ಮಕ್ಳು ಯಾವಾಗಲೂ ಒಂದೇ ಥರನೇ ಇರ್ತೀವಿ ಅಲ್ವಾ ಅತ್ತೆ? ಹೌದೌದು ಪ್ರಿಯಾ, ನೀ ಏನು ಹೇಳ್ತಿಲ್ಲ ಆ ಮಾತು ಕರೆಕ್ಟ್ ನೋಡು. ಒಟ್ಟ ಅದು ಬೇಡ ಇದು ಬೇಡ ಅಲ್ಲಿ ಹೋಗೋದು ಬೇಡ ಇಲ್ಲಿ ಹೋಗೋದು ಬೇಡ ಅಂತ ನಿಂತು ಬಿಡ್ತಾವ. ಮದುವೆ ಆದಮೇಲೆ ವಯಸ್ಸಾಗಿನ ನಾವು ಯಾವಾಗಲೂ ಒಂದೇ ಥರನೇ ಇರಬೇಕು, ಹಂಗೆ ಪ್ರೀತಿ ಮಾಡಬೇಕು ನಮ್ಮ ಗಂಡ. ನಾವಿಬ್ಬರು ನಕ್ಕೋತ ಆಡ್ಕೋತ ಯಾವಾಗಲೂ ಹಂಗೆ ಇರಬೇಕು ಅಂತ ನಾವು ಇಷ್ಟಪಡ್ತೀವಿ. ಅವಕ್ಕೆ ತಿರಂಗಿಲ್ಲ ಬಿಡ ಯವ್ವ. ನೀವು ಹಂಗೆ ಇಷ್ಟಪಡ್ತಿರ್ವಾ ನಮಗೆ ಕೊಡು ಟಾರ್ಚರ್ ಅದನ್ನ ಯಾರು ಸಹಿಸ್ಕೋಬೇಕು? ಮಾತಿಗೂ ಹಂಗಾಯ್ತು ಹಿಂಗಾಯ್ತು ಅಷ್ಟು ಖರ್ಚಾಯ್ತು ಇಷ್ಟು ಖರ್ಚಾಯ್ತು ಅಂತ ಕರಿತಿರ್ಲಿಲ್ಲ, ಅದನ್ನ ಯಾರು ಅನುಭವಿಸ್ಬೇಕು ಎಲ್ಲಾರ ಕರ್ಕೊಂಡು ಹೋದಾಗ? ತಾವು ಯಾವಾಗಲೂ ಹಂಗೆ ಇರ್ಬೇಕಂತಾರ, ಆದ್ರೆ ನಮಗೆ ಟೆನ್ಷನ್ ಕೊಟ್ಟು ತಾವು ಆರಾಮಿರ್ಬೇಕನ್ನೋರು. ಆ ಥರ ಏನಿಲ್ಲ, ಏನು ಟೆನ್ಷನ್ನೇ ಕೊಡಲ್ಲ ನಾವು. ಸಂಸಾರ ಅಂದಮೇಲೆ ನೀವು ಹೇಳ್ತೀರಾ ನಾವು ಹೇಳ್ತೀವಿ. ಏನಾದರೂ ಅದನ್ನೇ ಇಟ್ಕೊಂಡು ಕೂಡ್ಲಿಕ್ಕಾಗಲ್ಲ ಅಲ್ವಾ? ಯಾವಾಗಲೂ ಎಲ್ಲನೂ ಇರಬೇಕು ಲೈಫಲ್ಲಿ. ಮೊದಲು ಹೆಂಗಿರ್ತಿದ್ವೋ ಅದೇ ಥರನೇ ಎಲ್ಲ ಕಡೆ ಹೋಗೋದು, ಈ ಥರ ಪ್ರೀತಿ ಮಾಡೋದು, ಅದು ಇದ್ರೇ ಒಂದು ಲೈಫಪ್ಪ. ಆಯ್ತಳಪ್ಪ ರಾಜು, ಒಂದಿನ ಕರ್ಕೊಂಡಂತ ಹೋಗಿ ಬಾ ನೋಡಮ್, ನಾವು ಹೋಗ್ಲಿಕ್ಕೆ ಟ್ರೈ ಮಾಡ್ತೀವಿ. ಯಾಕೆ ನಿಮ್ಮ ಅವ್ವನು ಆಸೆ ಪಟ್ಟಾಳ, ಹೆಂಗದ ಏನು ವ್ಯವಸ್ಥೆ ಅಂತ ಎಲ್ಲ ಕೇಳ್ಕೊತೀನಿ. ಹೋಗಿ ಬರ್ತೀವಿ ನಾವು ಒಂದು 8-10 ದಿನ ಏನಾದಂಥದ್ದು. ಹಾಂ ಸರಿಯಪ್ಪ, ನಾವು ಹೋಗಿ ಬರ್ತೀವಿ. ನೀವು ಕೇಳ್ಕೊರಿ, ಚಲೋ ಇರ್ತದಪ್ಪ, ಹೋಗಿ ಬರ್ರಿ. ಹಂಗೇನು ಇರಂಗಿಲ್ಲ, ಅಲ್ಲೆಲ್ಲ ವ್ಯವಸ್ಥೆ ಮಾಡಿರ್ತಾರ. ದವಾಖಾನಿಗೆ ಪವಖಾನಿಗೆ ತೋರಿಸ್ತಾರೆ, ಹಂಗೇನು ಇದು ಮಾಡಂಗಿಲ್ಲ ತಗೋ. ಆಯ್ತಾಯ್ತು, ಕೇಳ್ತೀನಿ ತಗೋ. ಹಲೋ, ಹಲೋ, ಹೇಳವಾಗೀತ ಆರಾಮಿದ್ದೀಯಾವ? ನಮ್ಮ ಆರಾಮಿದ್ದೀವಿ ನೋಡು. ಏನಾಯ್ತು ಆಗೀತ, ಬರ್ತೀಯವಲ್ಲೇ ಊರಿಗೆ? ಅದೇ ಏನು ಮಾಡಲಿ ಅನ್ನಂಗಾಗ್ಯದವ, ವಿಚಾರ ಮಾಡ್ಲಿಕ್ಕತ್ತೀನಿ ಬರಲೇ ಬೇಡ ಅಂತೆ. ನಿನ್ನೆ ನಿಮ್ಮ ಸೊಸೆನೂ ಫೋನ್ ಹಚ್ಚಿದ್ಲವ, ಬಾರಾಗೀತ ಹಿಂಗ್ಯಾಕೆ ಮಾಡ್ಲಿಕತ್ತಿ ಅಂತೇಳಿ ಸುಂದ್ರವೇಣಿ. ಹಚ್ಚಿದ್ಲನ ಅಂದ್ರೆ ಅದೇ ಬಂದು ಹೋಗಿ ಮತ್ತೆ ಅಷ್ಟು ಕೇಳ್ತಾಳ ಪಾಪ. ನಿನ್ನಿಬ್ರು ಗಂಡ ಹೆಂಡ್ತಿನೂ ಕೇಳಿದ್ರು, ಯಾಕೆ ಗೀತಾ ಅಷ್ಟು ಕಳೆದ್ರು ಬರಲಾಗ್ಯಾಳಲ್ಲ, ಬಂದು 1-2 ದಿನ ಇದ್ದು ಹೋಗ್ಬಾರ್ದ ಅಂತೇಳಿ. ಬಾ, ಅವೇ ಮನುಷ್ಯನ ಇಟ್ಕೊಂಡು ಕೊಡ್ಬಾರ್ದವ ಹಿಂದಿನವನೇ. ಆಯ್ತು, ನಾನು ನಾಡ್ದ್ರಾಗ ಬರ್ತೀನಂತ. ನೀ ಆರಾಮಿದ್ದೀಲ್ಲ? ಆರಾಮಿದ್ದೀನವ. ಅದೇ ಒಂದು ಸ್ವಲ್ಪ ಕಾಲ ನೋವು ಆತವ್ವ, ಗುಳಿಗೊಂದು ಖಾಲಿ ಆಗ್ಯಾವ. ಮತ್ತೆ ಹೇಳ್ಬೇಕಿಲ್ಲ ಅವ್ರಿಗೆ ತೋಮ ಅಂತ ತಂದು ಕೊಡಂಗ್ಲಂದ್ರೆ ಏನು? ಇಲ್ಲ ಹಂಗೇನಿಲ್ಲ, ನಾ ಹೇಳಿಲ್ಲ, ನೆನಪಾಗಲಿಲ್ಲ. ನೀನು ದವಾಖಾನೆಗೆ ಹೋಗಿದ್ರು ಬಿಡು, ಇಬ್ಬರು ಗಂಡ ಹೆಂಡ್ತಿ. ಈಕಿ ಸುಂದರಿ ತರ್ಸ್ಕೊಂಬರ್ಲಿಕ್ಕೆ ನನ್ನ ಗುಳಿಗೆ ಹೇಳೋದು ನೆನಪಾಗಲಿಲ್ಲ. ಬಂದಿಂದಾಕಿನೂ ಅದೇ ಬೈದ್ಲು, ಹೋಗೋ ಮುಂದಾಗ ಹೇಳ್ಬೇಕಿಲ್ರಿ ತಂದು ಕೊಡ್ತಿದ್ದೆ ಅಂತೇಳಿ ತರಿಸ್ಕೊಡ್ತೀನಿ ಅಂದಾಳೆ. ಯಾರ ಕೈಲಾರ ಅಂದಾಳೆ? ಇಲ್ಲ ನೀನೇನು ಸುಳ್ಳು ಹೇಳ್ತಿ? ಅಲ್ಲ ನೋಡಿ ಮತ್ತೀಗ ಮತ್ತಿಷ್ಟು ರೊಕ್ಕ ಬಂದಿಂದ ಏನು ನಿನ್ನ ದಾದಾರ ಮಾಡ್ತಾಳ ಇಲ್ಲ? ಇಲ್ಲವಾ, ಹಂಗೇನಿಲ್ಲ, ಚಲೋ ನೋಡ್ಕೊಳಿಕತ್ತಾಳೆ ಈಗ. ಏನನ್ನೇ ನೋಡವಾ, ನೀನು ಒಟ್ಟ ಯಾಕೆ ಸೊಸಿನ ಬಿಟ್ಟು ಕೊಡಲಾಗಿದ್ದಿ, ಯಾವುದಕ್ಕೂ ಮೊನ್ನೆ ನನಗೆ ಬೈದಿ ಸೊಸಿ ಸಂಬಂಧ. ಹಾಗಾಗಿ ನಾನು ಅಷ್ಟೊಂದು ಫೋನ್ ಹಚ್ಚಲಾಗಿನಿ. ಈಗ ಏನು ಕೇಳಿದ್ರು ಏನು ಇಲ್ವಾ, ಚಲೋ ನೋಡ್ಕೋತಾಳವಾ, ಬರೀ ಅದೇ ಹೇಳ್ತೀವ. ಅಲ್ಲ ಮತ್ತೇನು ಹೇಳ್ಬೇಕು? ಚಲೋ ನೋಡ್ಕೋತಾಳ ಅಂತ ಹೇಳ್ತೀನಿ, ಅದನ್ನು ಹೇಳ್ಬಾರ್ದ ಏನು? ಬರೀ ಏನು ಮಾಡಿದ್ರು ಅವ್ರ ಬಗ್ಗೆ ಕೆಟ್ಟದಾಗೇ ಹೇಳ್ಬೇಕನು? ಅಂದ್ರೆ ನೀವೊಂದು ಸ್ವಲ್ಪ ಏನಾರ ಬೆಣ್ಣೆ ಹಚ್ಚೈಕೆ ಅದಕ್ಕೆ ಜಗಾಡ್ಕೋತ ಕುಡು ಮನೆಗೆ ನಮ್ಮ ಮನ್ಯಾಗ. ಈಗ ಆರಾಮಿದ್ದೀವಿ ಓತಾಯಿ, ನಮಗಂತ ಏನೂ ಸುದ್ದಿ ತೆಗಬೇಡಿ ನೋಡು. ಆಯ್ತು ತಗೋರಿ, ಆರಾಮಿದ್ರಿ ಆರಾಮಿರಿ. ನಾ ಏನು ನೋಡ್ತೀನಿ ತಗೋ, ನಾ ಬರೋದಾದ್ರೆ ಬರ್ತೀನಿ, ಇಲ್ಲಾಂದ್ರೆ ಇಲ್ಲ. ಅಲ್ಲ ಹಿಂಗ್ಯಾಕೆ ಮಾತಾಡ್ತೀಗಿತ್ತ ನೀನು? ನಾವು ಆರಾಮಿರೋದು ನಿನಗೆ ಇಷ್ಟ ಅದ ಇಲ್ಲ? ಅಲ್ಲ ಚಲೋ ನೋಡ್ಕೋತಾರಂದ್ರೆ ಸಾಕು, ಇಷ್ಟು ತಮ್ಮ ಮಾರಿ ಉಬ್ಬಿಸ್ಬಿಡ್ತೀವ. ಬಾ, ಬಂದು ನೋಡ್ಬೇಕಂದ್ರೆ 1-2 ದಿನ ಇದ್ದೋಗು. ನಾ ಎಲ್ಲಿ ನಿನ್ನ ಚಲೋ ನೋಡ್ಕೋತಾರ ಇಲ್ಲ ಅಂತೇಳಿ ಬಂದಿದ್ದು ನೋಡ್ಲೇ ಇವ. ನಮ್ಮ ಸಂಸಾರನೇ ನಮ್ಗೆ ರಗಡ್ ವಜ್ಜೆಗದ, 108 ಟೆನ್ಷನ್ ನಾವು ನಮ್ಮ ಸಂಸಾರದಾಗನೇ. ಆಯ್ತು ಬರವಾ, ನೋಡಿ ನಿಮ್ಮ ಇಷ್ಟ. ಬರ್ರಿ ವಾ, ಬಂದು ಇದ್ದು ಊರಿ ಚಂದಗೆ ಅಂತ ಹೇಳ್ತೀವಿ. ಬರೋದು ಬಿಡೋದು ನಿಮಗೆ ಬಿಟ್ಟಿದ್ದು ನೋಡು. ಆಯ್ತಾಳ, ನಾ ಇಡ್ತೀನಿ ನೋಡು ಫೋನ್. ಇಡು. ದಾಳಿ ಬಿಡಿಲಿ, ಯಾವಾಗ ನೋಡಿದ್ರೆ ಇದ್ರಾಗ ಬಂತದು. ಯಾಕ್ರಿ ಏನಾಯ್ತು? ಯಾರು ಫೋನ್ ಹಚ್ಚಿದ್ರು? ಕಿನೇ ಗೀತಾನೇ ಫೋನ್ ಹಚ್ಚಿದ್ಲು, ಏನೇನಾರ ಮಾತಾಡ್ತದ ಕೊಡಿ. ಯಾಕೆ ಏನಂದ್ಲು? ಮತ್ತೇನದೇ ಚಲೋ ನೋಡ್ಕೋತಾರ ಇಲ್ಲ, ನಿಮ್ಮ ಸಂಸಾರದಾಗ ನಾವೇ ಕಡ್ಡು ಬರಮು ಹಂಗೆ ಹಿಂಗೆ ಏನ್ರ ಅಂತದ ಬಿಡ ಇವ, ಅದ್ರದ್ದೆಲ್ಲ ಹೇಳಾಕೋಲಿ. ಹೋಗ್ಲಿ ಬಿಡ್ರಿ, ಆಕಿನ ಸ್ವಭಾವನೆ ಹಂಗದ, ನೀವು ಯಾಕೆ ತಲೆ ಕೆಡ್ಸ್ಕೊತೀರಿ? ನಿಮ್ಮ ಗುಳಿಗೆ ಅಂದ್ರಲ್ಲ ತರಿಸಿ ನೋಡ್ರಿ. ನೀನು ಮೀನಾಕ್ಷಿ ಹೋಗಿದ್ಲು ಬಜಾರ್ಕ ತೊಗೊಂಬರವ ಅಂದಿದ್ದೆ, ತಂದಾಳ. ಲಿಟಿ ನೋಡ್ರಿ, ತಗೋರಿ ಆಮೇಲೆ ತರಿಸಿರಿ. ಆಯ್ತಾ, ಚಲೋ ಆಯ್ತವ, ಪುಣ್ಯ ಬರಲಿ ನೀವು. ಅಂದಂಗೆ ಮಾಮಿಯರು ಯಾತ್ರಾಗ ಹೊಂಟಾರಂತ್ರಿ, ನೀವು ಹೋಗಿ ಬರ್ತೀರೇನ ಅವ್ರ ಜೊತೆ? ಬ್ಯಾಡವಾ, ಯಾತ್ರಾ ಒಲ್ಲೆ, ಎಲ್ಲಿ ಒಲ್ಲೆ ಅನಿಸ್ಬೇಡ. ಸುಮ್ಮನೆ ನನಗೆ ಕೈಕಾಲು ಹಿಡಿತಾವೆ, ಅಲ್ಲಿ ಹೋಗಿ ಅವ್ರಿಗೆ ಮೂಲ ಆಗೋದು ಬೇಡವ ಯವ್ವ. ಅಲ್ಲ ಹಂಗೇನು ಇರಂಗಿಲ್ಲ, ಅಲ್ಲಿ ನೋಡ್ಕೊಳ್ಳೋರು ಇರ್ತಾರೆ, ಚಂದಾಗೇನೆ ನೋಡ್ಕೋತಾರಂತ. ನೋಡು, ಹೋಗಿ ಬರ್ತಿದ್ರೆ ಹೋಗಿ ಬರ್ರಿ. ಸುಮ್ಮನೆ ಮತ್ತೆ ನೀವು ಹೋಗಿಲ್ಲ ಎಲ್ಲಿ? ಬೇಡವ, ಅಷ್ಟು ದೂರ ಏನು ಹೋಗೋದು ಬೇಡ. ಅವ್ರು 8 ದಿನ ಹೋಗ್ತಾರೆ, ನನಗೆ ಆಗಿ ಬರಂಗಿಲ್ಲ. ಆದ್ರೆ ಆಕಿ ಗೀತಾ ಬರ್ತೀನಿ ಅಂದಾಳಲ್ಲ, ಬಂದ್ಲಂದ್ರೆ ಅಷ್ಟು ಕೂಡಿ ಒಂದು ಕ್ರೋಜರ್ ಮುಗಿಸ್ಕೊಂಡು ಮನೆ ದೇವ್ರಿಗೆ ಹೋಗಿ ಬರಮಂತ ನಾವೇ ಎಲ್ಲರೂ ಕೂಡಿ. ಹಂಗಂತೀರಿ? ಆಯ್ತು ಹೇಳ್ರಿ.